ಮಂಡ್ಯ ಲೋಕಸಭಾ ಚುನಾವಣೆ ಅಂದರೆ ಮಂಡ್ಯ ಲೋಕಸಭೆ ಕ್ಷೇತ್ರ ಇದೆಯಲ್ಲ, ಈ ಬಾರಿಯೂ ಕೂಡ ಇಡೀ ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಇಡೀ ರಾಜ್ಯದ ಗಮನ ಸೆಳೆಯುವಂಥ ಕ್ಷೇತ್ರವಾಗುತ್ತೆ. ಅದಕ್ಕೆ ಕಾರಣ ಸುಮಲತಾ ಅಂಬರೀಷ್ ಅವರು ತೆಗೆದುಕೊಳ್ಳಲಿರುವಂಥ ತೀರ್ಮಾನ. ಮಂಡ್ಯ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸಂಸದೆ ಸುಮಲತಾ ಅಂಬರೀಷ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸಂಧಾನಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಲಿ ಸಂಸದೆ ಸುಮಲತಾ ಮನವೊಲಿಸುವಲ್ಲಿ ಸಫಲವಾಗ್ತಾರಾ ದಳಪತಿ? ಇವತ್ತು ಸಂಸದೆ ಸುಮಲತಾ ಅಂಬರೀಷ್ ಅವರನ್ನ ಭೇಟಿಯಾಗ್ತಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಮಧ್ಯಾಹ್ನ ಜೆಪಿ ನಗರದ ಸುಮಲತಾ ನಿವಾಸಕ್ಕೆ ಭೇಟಿ ನೀಡುವಂಥ ಸಾಧ್ಯತೆ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ಈಗಾಗಲೇ ಭೇಟಿಯಾಗಿ ಮಾತುಕತೆಯನ್ನು ವಿಜೇಂದ್ರ ಅವರು ಮಾತುಕತೆಯನ್ನು ಮಾಡಿದ್ರು. ರೆಬಲ್ ಸ್ಪರ್ಧೆ ಮಾಡುವ ವಿಚಾರದಲ್ಲಿ ಸುಳಿವು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸುಮಲತಾ ಅಂಬರೀಷ್ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತಿಗೆ, ವಿಜೇಂದ್ರ ಮಾತಿಗೆ ಒಪ್ಪಿ ಮಂಡ್ಯದಿಂದ ಸ್ಪರ್ಧೆ ಮಾಡದೆ ದೂರ ಉಳಿಯುವಂಥ ನಿರ್ಧಾರವನ್ನು ಕೈಗೊಳ್ತಾರಾ? ನಿನ್ನೆ ಅವರ ಬೆಂಬಲಿಗರು, ಅವರ ಕಾರ್ಯಕರ್ತರು, ಅಭಿಮಾನಿಗಳೆಲ್ಲರೂ ಕೂಡ ಬಂದು ಅಕ್ಕ ಇಲ್ಲ ಅಕ್ಕ ನೀವು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅಕ್ಕ ಅಂತ ಹೇಳಿ, ಮಂಡ್ಯ ಬಿಡಬೇಡಿ ಅಂತ ಹೇಳಿ ಕೂಗು ಹಾಕಿದ್ರು. ಅದಕ್ಕೆ ಕೂಗಿಗೆ ಹೋಗೊಟ್ಟಂತ ಸುಮಲತಾ ಅಂಬರೀಷ್ ಹೇಳಿದರು, ಇಲ್ಲ ನಾನು ಮಂಡ್ಯ ಬಿಡೋಕ್ಕಾಗೋದಿಲ್ಲ, ಮಂಡ್ಯ ಬಿಟ್ಟರೆ ಅದು ನನಗೆ ಸ್ವಾರ್ಥ ಇರೋದು ಮಂಡ್ಯ ಬಗ್ಗೆ ಮಾತ್ರ, ಮಂಡ್ಯ ಇದ್ದರೆ ನಾನು ಅಂಬರೀಷ್ ಜೊತೆ ಇದ್ದೇನೆ ಅನ್ನುವ ರೀತಿಯಲ್ಲಿರುತ್ತೆ. ದಿವಂಗತ ಅಂಬರೀಷ್ ಅವರನ್ನು ಕೂಡ ನೆನಪು ಮಾಡಿಕೊಂಡ್ರು. ಸೊ ಈ ಕಾರಣಕ್ಕಾಗಿ ಸುಮಲತಾ ಅಂಬರೀಷ್ ಅವರ ಮಾತುಗಳಲ್ಲಿ ವ್ಯಕ್ತವಾಗಿದ್ದು, ಅವರು ಮಂಡ್ಯ ಕ್ಷೇತ್ರದಲ್ಲಿ ನಿಲ್ಲುವಂಥ ನಿಲುವನ್ನು ಪ್ರಕಟಿಸಬಹುದು. ಏಪ್ರಿಲ್ 3ನೇ ತಾರೀಕು ನಡೀರಿ ಮಂಡ್ಯಕ್ಕೆ ಬರ್ತೀನಿ, ಅಲ್ಲೇ ಮಾತಾಡ್ತೀನಿ, ನಿಮ್ಮ ಜೊತೆಗೆ ಬಂದು ನಿಮ್ಮ ಸಮ್ಮುಖದಲ್ಲಿಯೇ ತೀರ್ಮಾನವನ್ನು ಪ್ರಕಟಿಸ್ತೀನಿ ಅಂತ ಹೇಳಿದ್ದಾರೆ. ತೀರ್ಮಾನ ಪ್ರಕಟಿಸುವ ಮುನ್ನ ಕೊನೆಯ ಹಂತದ ಪ್ರಯತ್ನದ ಭಾಗವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸುಮಲತಾ ಅಂಬರೀಷ್ ಅವರನ್ನು ಭೇಟಿ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಭೇಟಿ ಎಷ್ಟು ಸಫಲವಾಗುತ್ತೆ, ಒಪ್ಕೊಳ್ತಾರಾ ಬಿಡ್ತಾರಾ, ಇದೆಲ್ಲವೂ ಕೂಡ ಈಗಂತೂ ಕುತೂಹಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ನೀಡ್ತಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ, ಏಪ್ರಿಲ್ 3ಕ್ಕೆ ಸುಮಲತಾ ಅಂಬರೀಷ್ ಅವರು ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ರೆಬೆಲ್ ಸ್ಪರ್ಧೆ ಮಾಡುವಂಥ ಎಲ್ಲ ರೀತಿಯ ಲೆಕ್ಕಾಚಾರಗಳು ಕಾಣಿಸ್ತಾ ಇದ್ದಾವೆ. ಅದನ್ನು ತಡೆಯುವಂಥ ಪ್ರಯತ್ನ ಬಿಜೆಪಿಯಿಂದ ಆಗ್ತಾ ಇದೆ, JDSನಿಂದ ಆಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಖುದ್ದಾಗಿ ಇಳಿತಾ ಇದ್ದಾರೆ. ಅಂದರೆ ಅಲ್ಲಿಗೆ ಹೇಗಾದರೂ ಮಾಡಿ ಅವರ ಮನವೊಲಿಸಬೇಕು ಅಂತ. ಈ ಮನವೊಲಿಸುವಂಥ ಪ್ರಕ್ರಿಯೆ ಸಕ್ಸಸ್ ಆಗುತ್ತಾ? ಸಕ್ಸಸ್ ಆದರೆ ಕಾರಣ ಏನು? ಯಾಕಂದರೆ ಯಾವ ಭರವಸೆಗಳು ಬೇಕಾಗಿಲ್ಲ, ನನಗೆ ಬೇರೆ ಕ್ಷೇತ್ರವೂ ಬೇಕಾಗಿಲ್ಲ ಅನ್ನುವ ಮಾತುಗಳನ್ನು ಹೇಳಿದ್ದಾರೆ ಸುಮಲತಾ ಮನಸ್ಸನ್ನು ಕರಗಿಸುವಲ್ಲಿ ಯಶಸ್ವಿ ಆಗೋದಾದರೂ ಹೇಗೆ ಇವರು ಅಂತ. ದಶರಥ್, ಮಂಡ್ಯ ಲೋಕಸಭಾ ಚುನಾವಣೆಯಿಂದ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಕಣಕ್ಕಿಳಿತಾ ಇದ್ದಾರೆ. ಅಂದುಕೊಂಡಂತೆ ಹೈಕಮಾಂಡ್ ಲೆಕ್ಕಾಚಾರ ಹಾಕಿ JDSಗೆ ಮಣೆ ಹಾಕಿರೋಂಥದ್ದು. ಜೊತೆಗೆ ಈಗ ಹಾಲಿ ಸಂಸದೆ ಸುಮಲತಾ ಅವರ ನಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದರೆ ಕೊನೆಯ ಕ್ಷಣದವರೆಗೂ ಟಿಕೆಟ್ ನನಗೇ ಸಿಗುತ್ತೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ BJP ನಾಯಕರನ್ನು ಕರೆದು ಸಭೆಯನ್ನು ಮಾಡಿ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದರು. ನಂತರ ಮತ್ತೆ ಪದೇ ಹೇಳ್ತಾ ಇದ್ರು, ಮಂಡ್ಯದಿಂದ ನಾನು ಕಣಕ್ಕಿಳಿತೀನಿ, ಮಂಡ್ಯ ಬಿಟ್ಟರೆ ನಾನು ಬೇರೆ ಕ್ಷೇತ್ರಕ್ಕೆ ಹೋಗಲ್ಲ, ಬೇರೆ ಕ್ಷೇತ್ರದಿಂದ ರಾಜಕೀಯ ಮಾಡುವಂಥ ಅನಿವಾರ್ಯತೆ ನನಗಿಲ್ಲ, ಮಂಡ್ಯದಿಂದಲೇ ರಾಜಕೀಯ ಮಾಡ್ತೀನಿ, ಮಂಡ್ಯ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಎಂಬ ವಿಚಾರವನ್ನು ಪದೇ ಹೇಳ್ತಾ ಇದ್ರು. ಆದರೆ ಕೊನೆಯವರೆಗೂ ಇದ್ದಂಥ ಒಂದು ವಿಶ್ವಾಸ ಇತ್ತು. ಆದರೆ ಕೊನೆಯ ಕ್ಷಣದಲ್ಲೂ ಅಂದುಕೊಂಡಂತೆ JDSಗೆ ಅಲ್ಲಿನ ಟಿಕೆಟ್ ಉಳಿದ ಕಾರಣ ಮತ್ತೆ ಸುಮಲತಾ ಅವರು ತಮ್ಮ ಮುನಿಸನ್ನು ಹೊರ ಹಾಕ್ತಾ ಇರೋಂಥದ್ದು ಅಸಮಾಧಾನ ಇದೆ ಅನ್ನೋದು ಮೇಲ್ನೋಟಕ್ಕೆ ಇನ್ನೂ ಕೂಡ ಸ್ಪಷ್ಟವಾಗಿದೆ. ಸಾಕಷ್ಟು ಒಂದು ಸುಮಲತಾ ಅವರಿಗೆ ಬ್ರೇಕ್ ಹಾಕೋದಕ್ಕೆ ಸಾಕಷ್ಟು ಒಂದು ಲೆಕ್ಕಾಚಾರಗಳು ಕೂಡ ಇದೆ. ಅಂದರೆ ಒಂದು ಕಡೆ BJP ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಹೋಗಿದ್ರು, ಮಾತುಕತೆ ನಡೆಸಿದ್ರು, ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಎಂಬ ವಿಚಾರವನ್ನು ತಿಳಿಸಿ ನಿಮ್ಮ ಬೆಂಬಲ ನಮಗೆ ಇರಬೇಕು, NDA ಅಭ್ಯರ್ಥಿಯಾಗಿರುವಂಥ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ನಿಮ್ಮ ಬೆಂಬಲ ಬೇಕು ಎಂಬ ಮಾತುಕತೆಯನ್ನು ಮಾಡಿದ್ರು. ಒಂದು ರೀತಿ ಸಂಧಾನ ಕೂಡ ಮಾಡಿ ಬಂದಿದ್ರು. ಆದರೆ ಅದಕ್ಕೂ ಸುಮ್ಮನಿರೋದಂತಹ ಸಂಸದೆ ಸುಮಲತಾ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಭಿಮಾನಿಗಳು ಹಾಗೂ ಆಪ್ತರ ಜೊತೆ ನಿನ್ನೆ ಕೂಡ ಒಂದು ಸಭೆಯನ್ನು ಮಾಡಿ
ಮಾಡಿದ್ರು, ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ರು. ಆದರೆ ಕೊನೆ ಕ್ಷಣದವರೆಗೂ ಇನ್ನೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಸುಮಲತಾ ಅವರು ಮತ್ತೆ ಕಣಕ್ಕಿಳಿತಾರ, ಸ್ವತಂತ್ರ ಅಭ್ಯರ್ಥಿಯಾಗಿ ಮತ್ತೆ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರಾ ಎಂಬ ವಿಚಾರ ಸಾಕಷ್ಟು ರಾಜಕೀಯ ವಲಯದಲ್ಲಿ ಲೆಕ್ಕಾಚಾರ ಆಗ್ತಾ ಇರೋಂಥದ್ದು. ಹಾಗಾಗಿ ಕೊನೆ ಅಸ್ತ್ರ ಅಂದರೆ ಮಾಜಿ CM ಕುಮಾರಸ್ವಾಮಿ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದರು, ರಾಜಕೀಯದಲ್ಲಿ ಯಾರೂ ಕೂಡ ಶತ್ರುಗಳು ಇರೋದಿಲ್ಲ, ಹಾಗಾಗಿ ನಾನು ಸುಮಲತಾ ಅವ್ರನ್ನ ಮನವೊಲಿಸ್ತೀನಿ, ಸುಮಲತಾ ಅವ್ರನ್ನ ಭೇಟಿ ಆಗ್ತೀನಿ ಎಂಬ ವಿಚಾರಗಳನ್ನು ಹೇಳಿದರು. ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇದೇ ಮಾತನ್ನು ಪುನರುಚ್ಚಾರ ಮಾಡಿದರು. ಅಂದರೆ ನಾನು ಸಂಸದೆ ಸುಮಲತಾ ಅವ್ರನ್ನ ನಾವು ಭೇಟಿ ಮಾಡ್ತೀವಿ, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ ಎಂಬ ವಿಚಾರವನ್ನು ಹೇಳಿದರು. ಹಾಗಾಗಿ ಇವತ್ತು ಮಾಜಿ CM ಕುಮಾರಸ್ವಾಮಿಯವರು ಹಾಲಿ ಸಂಸದೆ ಸುಮಲತಾ ಅವ್ರನ್ನ ಭೇಟಿ ಮಾಡುವ ಸಾಧ್ಯತೆಗಳು ಇದೆ. ಯಾಕೆಂದರೆ ಹೈಕಮಾಂಡ್ ನಾಯಕರು ಕೂಡ ಹೇಳಿದ್ದಾರೆ, JDS ನಾಯಕರಿಗೆ ನಮ್ಮ BJP ನಾಯಕರು ಹಾಗೂ ಕಾರ್ಯಕರ್ತರು ಬೆಂಬಲ ವ್ಯಕ್ತಪಡಿಸಬೇಕು, ಹಾಗೆ BJPಗೂ ಕೂಡ JDS ಬೆಂಬಲ ವ್ಯಕ್ತಪಡಿಸಬೇಕು ಅಂತ, ಮೈತ್ರಿ ಧರ್ಮ ಪಾಲನೆ ಮಾಡಬೇಕು, ಯಾವುದಕ್ಕೂ ಕೂಡ ಗೊಂದಲ ಇರಬಾರ್ದು ಅನ್ನೋದು ಕೂಡ ಸ್ಪಷ್ಟವಾಗಿ ಈಗಾಗಲೇ ಸಂದೇಶ ರವಾನೆ ಮಾಡಿದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ಮಂಡ್ಯದಲ್ಲಿ ಮತ್ತೆ BJP ಸ್ವತಂತ್ರವಾಗಿ ಸುಮಲತಾ ಅವರು ಕಣಕ್ಕಿಳಿತಾರ ಎಂಬ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಹಾಗಾಗಿ ಎಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮಾಜಿ CM ಕುಮಾರಸ್ವಾಮಿಯವರು ಇಂದು ಸುಮಲತಾ ಅವರನ್ನ ಭೇಟಿ ಮಾಡುವ ಸಾಧ್ಯತೆಗಳು ಇದೆ. ಯಾಕೆಂದರೆ ಚುನಾವಣೆ ಸಾಕಷ್ಟು ಮಂಡ್ಯ ಲೋಕಸಭಾ ಚುನಾವಣೆ ಮತ್ತೆ ಕಳೆದ ಬಾರಿ ಯಾವ ರೀತಿ ಒಂದು ಇಡೀ ರಾಜ್ಯದ ಗಮನ ಸೆಳೆದಿತ್ತು, ಹಾಗೆ ಈ ಬಾರಿಯೂ ಕೂಡ ಮಾಜಿ CM ಕುಮಾರಸ್ವಾಮಿಯವರ ಒಂದು ಸ್ಪರ್ಧೆಯಿಂದ ಮಂಡ್ಯ ಮತ್ತೆ ಸಾಕಷ್ಟು ಒಂದು ಕಾವು ಮೂಡಿಸ್ತಾ ಇದೆ. ಹಾಗಾಗಿ ಯಾವುದನ್ನು ಕೂಡ ಎಲ್ಲವನ್ನೂ ಲೆಕ್ಕಾಚಾರವನ್ನು ಮಾಡಿಕೊಂಡಿರುವಂಥ ಕುಮಾರಸ್ವಾಮಿಯವರು ಮೈತ್ರಿ ಧರ್ಮ ಪಾಲನೆ ಹಾಗೂ ಸುಮಲತಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಚಿಂತನೆಯಿಂದ ಇವತ್ತು ಅವರನ್ನ ಭೇಟಿ ಮಾಡಿ ಮುಂದಿನ ಸಿದ್ಧತೆ, ಪ್ರಚಾರಕ್ಕೆ ಸೇರಿದಂತೆ ತಮ್ಮ ನಿರ್ಣಯವನ್ನು ವಾಪಸ್, ಏನಾದರೂ ಸ್ಪರ್ಧೆ ಮಾಡುವಂಥ ಒಂದು ನಿರ್ಣಯ ಇದ್ದರೆ ಅದನ್ನು ವಾಪಸ್ ತೆಗೆದುಕೊಳ್ಳುವಂಥ ಒಂದು ಮನವಿ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ದಶರಥ್. ಎಸ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮಲ್ಲ ಮಾಹಿತಿಗೆ.